ಹಲೋ, ನಮಸ್ಕಾರ ಸರ್. ನಮಸ್ತೆ ಹೇಳಿ. ಅದು ಹಿರೇಡಗಲಿ ಕೆರೆ ಹತ್ರ ಅದು ಏನೋ ವರ್ಕ್ ಮಾಡ್ತಾ ಇದ್ರಿ ಸರ್, ನಿಮ್ದೇನಾ ಅದು? ಹೌದೌದು, ಏನ್ ವರ್ಕ್ ಸರ್ ಅದು? ಕೆರೆ ಅಭಿವೃದ್ಧಿ. ಕೆರೆ ಅಭಿವೃದ್ಧಿಗೆ ಅಂದ್ರೆ ಅದು ಅಲ್ಲಿ ಕೆರೆ ನಮ್ದೆಲ್ಲ ಬೌಂಡ್ರಿ ಇದ್ರಲ್ಲಿಂದ ಫೆನ್ಸಿಂಗ್ ಬೇಲಿ ಹಾಕಿ ಎಲ್ಲ ಇದು ಮಾಡೋದಾಗಿತ್ತು. ಬೇಲಿ ಹಾಕ್ತೀರಾ ಸರ್ ಕೆರೆ ಸುತ್ತ? ಹೌದೌದು. ಅಂದ್ರೆ ಸೈಡ್ ಏನೋ ಆ ಕಡೆಗೆ ಹೋಗ್ತಾ ದೇವ್ರ ಗುಡಿ, ಹನುಮಂತ ದೇವ್ರ ಗುಡಿ ಐತಲ್ಲ, ಅಲ್ಲಿಂದ ಹಿಡಿದು ಲಾಸ್ಟ್ ಎಂಡ್ ವರೆಗೆ. ಹೌದಾ ಸರ್? ಅಂದ್ರೆ ಜನಗಳು ದನ ಕರುಗಳು ಎಲ್ಲ ಹೋಗ್ಬಾರ್ದು? ಅಲ್ಲ ಅಲ್ಲ, ಅದು ಆಯ್ತು. ಆಮೇಲೆ ಇನ್ನು ಮುಂದೆ ಮತ್ತೆ ಒತ್ತುವರಿ ಮಾಡ್ಕೋಬಾರ್ದು ಅನ್ನೋ ಉದ್ದೇಶಕ್ಕೆ. ಓಕೆ ಓಕೆ. ಎಷ್ಟು ಕೋಟಿ ಸರ್ ಅನುದಾನ ಅದಕ್ಕೆ? ಅದು ಪ್ಯಾಕೇಜ್ ಐತ್ರಿ, ನೋಡ್ಬೇಕು ಅದಕ್ಕೆ ಎಷ್ಟು ಐತೆ ಅಂತಂದು. ಅಂದ್ರೆ ಅಂದಾಜು ಎಷ್ಟು ಸರ್? ಒಂದು 8-9 ವರ್ಕದ್ದು ಐತೆ, ಅದು ಪ್ಯಾಕೇಜ್ ಐತೆ. ಅದು ಪ್ಯಾಕೇಜ್ ಟೋಟಲ್ ಎಷ್ಟು ಅನುದಾನ ಅಂತ? 11 ಚಿಲ್ಲರೆ ಕೋಟಿ ಏನೋ ಐತೆ ಅದು. 11 ಕೋಟಿ. ಅದು ನಾಮಫಲಕ ಏನು ಹಾಕಲ್ಲ ಸರ್? ಯಾರಿಗೆ ಟೆಂಡರ್ ಆಗಿದೆ ಅಥವಾ ನೀವೇ ಮಾಡ್ಕೊಳ್ಳೋದ? ಹೌದೌದು, ನೀವೇ ಮಾಡ್ಕೊಳ್ಳೋದ ಸರ್? ಟೆಂಡರ್ ಆಗಿದ್ನ ಮಾಡೋದ್ರಿ, ಟೆಂಡರ್ ಅದು. ಟೆಂಡರ್ ಅವ್ರು ಮಾಡ್ತಾರೆ. ಅದಕ್ಕೆ ನಾಮಫಲಕ ಏನು ಹಾಕಲ್ಲ ಸರ್? ನಿಮ್ಮ ನಾಮಫಲಕ ಏನು ಹಾಕಲ್ವಾ ಅದಕ್ಕೆ? ಅಂದ್ರೆ ಮುಗ್ದ ನಾಮಫಲಕನ ನೇಮ್ ಬೋರ್ಡ್, ನೇಮ್ ಬೋರ್ಡ್ ಅದು ಮುಗ್ದಾದ್ಮೇಲೆ ಹಾಕ್ತಾರೆ. ಅದನ್ನ ಬಿಫೋರ್ ಹಾಕಲ್ಲ ಅಲ್ಲ, ಈ ಕಡೆಗೆಲ್ಲ ಇದು ಮಾಡಿ ಎಲ್ಲಿ ಹಾಕ್ಬೇಕು ಸೂಕ್ತ ಸ್ಥಳ ನೋಡ್ಬಿಟ್ಟು ಹಾಕ್ಬೇಕಾಗುತ್ತೆ. ಅಂದ್ರೆ ಕಾಮಗಾರಿ ಚಾಲನೆ ಮಾಡೋಕಿನ್ನ ಮುಂಚೆ ಹಾಕೋದಿಲ್ಲ? ಅದು ಪ್ಯಾಕೇಜ್ ಐತಲ್ರಿ, ಎಲ್ಲ ಮುಗಿಬೇಕಲ್ಲ, ಎಲ್ಲ ನಾಮಫಲ ಒಂದೊಂದೇ ಇದು ಮಾಡಿಸ್ಬೇಕಂತಂದು. ಸರ್ ಅದು ನೀವು ಏನಂದ್ರೆ ಇದೆಲ್ಲ ಗೊತ್ತಿರತ್ತೆ ನಿಮ್ಗೆ ರೂಲ್ ಏನಂತ, ಬಟ್ ಜನಗಳಿಗೆ ಗೊತ್ತಾದ್ರೆ ಎಲ್ಲಿ ಜನಗಳು ಪ್ರಶ್ನೆ ಮಾಡ್ತಾರೆ. ಯಾಕಂದ್ರೆ ಒಂದು 7-8 ವರ್ಕ್ ಅದಾವಲ್ಲ ಎಲ್ಲ. ಈಗ 7-8 ವರ್ಕ್ ಅಲ್ಲಿ ಫಸ್ಟ್ ವರ್ಕ್ ಸ್ಟಾರ್ಟ್ ಮಾಡಿರೋದು ಗ್ರಾವೆಲ್ ವರ್ಕ್. ಈಗ ನಾನು ಆ ಕೆರೆ ಕೆಳಗಡೆ ಇರ್ತಕ್ಕಂಥ ಎಡದಂಡೆ ಮತ್ತು ಬಲದಂಡೆ ಕಾಲುವೆಗಳನ್ನ ದುರಸ್ತಿ ಮಾಡಿ ರೈತರಿಗೆ ನೀರ್ ಹರಿಸ್ರಿ ಅಂದ್ರೆ ನಿಮ್ಮ ಹತ್ರ ದುಡ್ಡಿಲ್ಲ. ಬಟ್ 11 ಕೋಟಿ ದುಡ್ಡು ಅದನ್ನ ಅಲ್ಲಿ ಸ್ವಲ್ಪ ಗ್ರಾವೆಲ್ ಹಾಕಿದೆ, ಅಲ್ಲೊಂದು ಬೇಲಿ ಹಾಕಿದೆ ಅಂತ ಹೇಳ್ಬಿಟ್ಟು ಮಾಡ್ಬಿಟ್ರೆ ರೈತರಿಗೆ ಏನು ಉದ್ಧಾರ ಆಗ್ತಾರಂತ ಈ ತರ ಮಾಡಿದ್ರೆ ಏನ್ ಅನುಕೂಲ ಆಗತ್ತೆ? ಎಸ್ಟಿಮೇಟ್ ನಲ್ಲಿ ಏನೇನ್ ಪ್ರಾವಿಷನ್ ಕೊಟ್ಟಾರ್ರಿ ಅವನ್ನೆಲ್ಲ ಮಾಡ್ಸೋದ ಐತ್ರಿ. ಅಲ್ಲ, ಎಸ್ಟಿಮೇಟ್ ನೀವೇ ಅಲ್ವಾ ಮಾಡೋದು? ನಮ್ದಲ್ಲ, ಅದನ್ನ ಯಾಕಂದ್ರೆ ಅದು ದೊಡ್ಡದಾಗತ್ತಲ್ಲ ಪ್ಯಾಕೇಜು, ಕನ್ಸಲ್ಟೆನ್ಸಿ ಕೊಟ್ಟಿರ್ತಾರೆ ಅಲ್ಲಿ. ಅಲ್ಲ, ಕನ್ಸಲ್ಟೆನ್ಸಿ ಕೊಟ್ರು ಆ ಕೆರೆಗೆ ಏನ್ ಬೇಕು ಏನಿಲ್ಲ ಅದರಿಂದ ಸಾರ್ವಜನಿಕರಿಗೆ ಏನು ಉಪಯೋಗ ಆಗುತ್ತೆ ಅನ್ನೋದು ಅದ್ ನೋಡಿನೇ ಮಾಡಿರ್ತಾರೆ. ಅದನ್ನು ಇದು ಕೇಳಿ ಹೇಳ್ತೀನಿ ರೀ, ಯಾಕಂದ್ರೆ ನಾನು ಹೊಸದಾಗಿ ಬಂದಿನಿ, ನಾನು ಬರೋಕ್ಕಿಂತ ಮುಂಚೆ ಮಾಡಿದ್ದೆ ಎಸ್ಟಿಮೇಟ್ ಅದು. ಹೌದಾ? ಅಟ್ಲೀಸ್ಟ್ ಈಗ ನಾವು ನಿಮ್ಮ ಮನೆಯಿಂದ ನಿಮ್ಮ ಹತ್ರ ಬಂದಿದ್ವಿ, ಕುಡುಗೋಲ್ಮಟ್ಟಿ ಎತ್ತ ನೀರಾವರಿ ಬಗ್ಗೆ ಮುಂಚೆನೆ ಅದನ್ನ ಮಾಡಿದ್ರು ಎಸ್ಟಿಮೇಟ್. ಅದನ್ನ ಯಾರು ಮಾಡ್ಯಾರ ಏನ್ ಮಾಡ್ಯಾರ ಅಂತ ನೋಡ್ತೀನಿ. ಸರಿ, ಆಗ್ಲಿ. ಈ ಕುಡುಗೋಲ್ಮಟ್ಟಿದ್ ಏನಾಯ್ತು ಸರ್? ಹಲೋ, ಕುಡುಗೋಲ್ಮಟ್ಟಿದ್ ಏನಾಯ್ತು? ಹಲೋ ಸರ್, ಕೇಳಿಸ್ತಾ ಇದೆ, ನಿಮ್ಗೂ ಕೇಳಿಸ್ತಾ ಇದೆ ಅಂತ ಹೇಳಿ ಭಾವಿಸ್ಕೊಳ್ತೀನಿ. ಸ್ವಲ್ಪ ಒಂದೇ ನಿಮಿಷ ಮುಗಿಸ್ಬಿಡ್ತೀನಿ, ನೀವು ಬಿಸಿ ಇರ್ತೀರಾ ಅಂತ. ಈಗ ಕುಡುಗೋಲ್ಮಟ್ಟಿದ್ ಏನಾಯ್ತು? ಕುಡುಗೋಲ್ಮಟ್ಟಿದ್ದು ಅದನ್ನು ಮಾಡ್ಸೋದಿದ್ದಾರೆ. ಅದು ಯಾಕಂದ್ರೆ ಮೊನ್ನೆ ಹೋಗಿ ಎಲ್ಲ ಸೈಟ್ ನೋಡ್ಕೊಂಡ್ ಬಂದಿದ್ವಿ. ಅದು ಕೆಲವೊಂದು ಜಾಯಿಂಟ್ ಪೈಪ್ ಎಲ್ಲ ತೆಗೆದು ಇದು ಮಾಡಕ್ ಬಿಟ್ಟಿತ್ತು. ಅಷ್ಟೊತ್ತಿಗೆ ಎಲ್ಲ ಹೊಲಗಳು ಬಿತ್ಕೊಂಡದಕ್ಕೆ ಹೋಗಿ ದಾರಿ ಇಲ್ಲದಕ್ಕೆ ಬಿಟ್ಟಾಗಿದೆ. ಆಯ್ತು, ನೆಕ್ಸ್ಟ್ ಇಯರ್ ರೆಡಿ ಮಾಡ್ತೀರಲ್ಲ ಸರ್? ಈ ವರ್ಷ ಅಂತೂ ಆಗಲ್ಲ. ಈ ವರ್ಷ ಅಂತೂ ಆಗಲ್ಲ ನಿಮ್ ಕೈಲಿ. ನೆಕ್ಸ್ಟ್ ಇಯರ್ ಮಾಡ್ತೀರಾ? ಹೌದೌದು, ಎಲ್ಲ ಹೋಗಿ ಅದನ್ನೆಲ್ಲ ಹೊಲಗಳು ಬಿತ್ತ ಇದೆ ಮಾಡ್ತೀರಿ. ಬೆಳೆ ಕಟಾವ್ ಆದ್ಮೇಲೆ ಅಲ್ಲಿ ಹೋಗಿ ಎಲ್ಲೆಲ್ಲಿ ಜಾಯಿಂಟ್ ಇದಾಗಿದೆ ಅದನ್ನೆಲ್ಲ ತೆಗೆದ್ಬಿಟ್ಟು ಮಾಡೋದು. ಗುರುತಿಸಿದ್ದೀರಾ ಸರ್ ಎಲ್ಲೆಲ್ಲಿ ಲೀಕ್ ಆಗ್ತಾ ಇದೆ ಅಂತ? ಗುರುತು ಮಾಡಿದೀರಾ? ಒಂದು ಜಾಗದಲ್ಲಿ ನೋಡಿದಾರೆ, ಅದನ್ನ ನೋಡ್ಬಿಟ್ಟು ಎಲ್ಲ ಇದು. ಯಾಕಂದ್ರೆ ಅದನ್ನ ನಾವು ಮೊನ್ನೆ ಹೋಗಿ ಟ್ರಯಲ್ ರನ್ ಮಾಡಿದಾಗ ಒಂದು ಇದ್ರ ಜಾಗದಲ್ಲಿ ಇದಾಗಿತ್ತು. ಅದು ನೋಡಿದ್ರೆ ಬೆಳೆ ಎಲ್ಲ ಇದು ಮಾಡಿದ್ರು, ಅಲ್ಲೇ ಬೆಳೆ ಹಾಕಿದ್ರು. ಅದ್ ನೆಕ್ಸ್ಟ್ ಅದನ್ನ ನೋಡ್ಬಿಟ್ಟು ಎಲ್ಲ ಗುರುತಿಸ್ಬಿಟ್ಟು ಇದು ಮಾಡ್ಬೇಕಾಗಿತ್ತು ಸರ್. ಈಗ ಪ್ರೆಸೆಂಟ್ ಕೆರೆ ಅಭಿವೃದ್ಧಿ ಕೆಲಸದಲ್ಲಿ ಗ್ರಾವೆಲ್ ವರ್ಕ್ ನಡೀತಾ ಇದೆಯಲ್ಲ ಸರ್? ಅದಕ್ಕೆ ಏನ್ ನಾಮಫಲಕ ಹಾಕಿ ಮಾಡಲ್ವಾ ಸರ್? ನಿಮ್ದು ನಾಮಫಲಕ ಅದಕ್ಕೆ ಹಾಕ್ತಾವ್ರಿ. ಅದಕ್ಕೆ ಈಗ ನಾ ಹೇಳಿದೆ ಒಂದು 7-8 ವರ್ಕ್ ಇದಾವೆ, ಅದ್ರದ್ದೆಲ್ಲ ಬರ್ಸೋದಿದೆ, ಎಲ್ಲ ಹಾಕ್ಬೇಕಾಗುತ್ತೆ. ಇದು ನಿಮ್ಗೆ ಅನ್ಸಲ್ವಾ ನಾವು ಮಾಡ್ತಿರೋದು ತಪ್ಪು? ಈ ತರ ಅಲ್ಲ, ಅದು ಕಾಮಗಾರಿ ಚಾಲು ಮಾಡೋಕಿನ್ನ ಮುಂಚೆದಲ್ಲಿ ಅಲ್ಲಿ ನಾಮಫಲಕ ಹಾಕ್ಬೇಕು ಅಂತ. ಹಾಕ್ತೇನೆ. ಅಲ್ಲ, ಹಾಕ್ಬೇಕಾಗಿತ್ತಲ್ಲ, ಯಾಕೆ ಹಾಕಿಲ್ಲ? ಈಗ ನೆಕ್ಸ್ಟ್ ಹಾಕ್ಸೋದೈತ್ರಿ, ಈಗಿನ ಸ್ಟಾರ್ಟ್ ಮಾಡಿದೀವಿ. ಅಲ್ಲಿ ಸ್ಟಾರ್ಟ್ ಮಾಡೋಕಿನ್ನ ಮುಂಚೆನೆ ಸರ್, ನೀವು ಎಲ್ಲಿ AW ಕೆಲಸ ಮಾಡಿರೋ ಗೊತ್ತಿಲ್ಲ ನನಗೆ. ಕೆಲಸ ಸ್ಟಾರ್ಟ್ ಮಾಡೋಕಿನ್ನ ಮುಂಚೆನೆ ಅದನ್ನ ಹಾಕ್ಬೇಕಲ್ಲ, ಯಾಕೆ ಹಾಕಿಲ್ಲ ಅಂತ ಕೇಳ್ತಾ ಇದ್ದೀನಿ.
ಅದೇ ಈಗ ಅದು ಎಸ್ಟಿಮೇಟ್ ಪ್ರಾವಿಷನ್ ಇಟ್ಟಿದಾರೋ ಇಲ್ಲೋ ನೋಡ್ಕೊಂಡ್ಬಿಟ್ಟು ಹಾಕ್ಬೇಕಾಗತ್ತೆ. ನಾನು ಎಸ್ಟಿಮೇಟ್ ಅಲ್ಲಿ ಪ್ರಾಯ್ಸನ್ 6,500 ಇದ್ದೇ ಇರುತ್ತೆ. 6,500-7,000 ಅದಕ್ಕೆ ಇಟ್ಟಿರ್ತಾರೆ ಸರ್ ನೇಮ್ ಬೋರ್ಡ್ ಹಾಕ್ಲಿಕ್ಕೆ. ನೀವು 11 ಕೋಟಿ ಕೆಲಸ ಮಾಡ್ತಿರ್ಬೇಕಾದ್ರೆ 5,000-6,000 ರೂಪಾಯಿ ಬೋರ್ಡ್ ಬರ್ಸಕ್ ಆಗಲ್ವಾ ಸರ್ ನಿಮ್ಗೆ? ಜನಗಳಿಗೆ ಏನ್ ಗೊತ್ತಾಗುತ್ತೆ ಅದು? ಅಲ್ಲ ತಡ್ರಿ, 11 ಕೋಟಿ ಅದು ಒಂದೇ ಕೆರೆಗಲ್ಲ ಅದು. ಸರಿ ಆಯ್ತು, ಅಲ್ಲಿ ಚೆಕ್ ಡ್ಯಾಮು ತಡ್ರಿ, 5 ಚೆಕ್ ಡ್ಯಾಮು, ಆಮೇಲೆ 2 ಕೆರೆ, ಒಂದು ಪರ್ಕೊಲೇಷನ್ ಟ್ಯಾಂಕ್, ಇವಿಷ್ಟು ಸೇರ್ಬಿಟ್ಟು ಅದು 11 ಕೋಟಿ ಇರುತ್ತದು. ಅದೇ ಬಿಡಿ ಸರ್, ಆಯ್ತು. ಅದು ನೀವು ಹಾಕ್ಬೇಕಲ್ಲ ಅದು ನಾಮಫಲಕ ಅಂತೂ ಹಾಕ್ಬೇಕಲ್ಲ, ಜನಗಳಿಗೆ ಗೊತ್ತಾಗ್ಬೇಕಂದ್ರೆ. ಹಾಕ್ಸ್ತೀವಿ. ಯಾವಾಗ ಹಾಕಿಸ್ತೀರಾ? ಹಾಕ್ತೀವಿ ನೋಡಿ, ಇನ್ನೊಂದು 4-5 ದಿನದಾಗ. ಅಲ್ಲ, ಕೆಲಸ ಸ್ಟಾರ್ಟ್ ಮಾಡೋಕಿನ ಮುಂಚೆ ಹಾಕ್ಬೇಕಲ್ಲ ಸರ್? ಮುಂಚೆ ಆಯ್ತು, ಹಾಕ್ತೀವಿ. ಸ್ವಲ್ಪ ಆದಷ್ಟು ಬೇಗ ಹಾಕಿ ಸರ್. ಇದಾವುದೇನು? ಈ ಕಾಲುವೆಗಳಿಗೆ ಕೆಲಸ ಮಾಡಿಸ್ಲಿಕ್ಕೆ ದುಡ್ಡಿಲ್ಲ, ಈ ತರ ಎಲ್ಲ ಮಾಡ್ಲಿಕ್ಕೆ ದುಡ್ಡಿದೆ ಅಂದ್ರೆ ಆಯ್ತು ಹಾಕ್ಸ್ತೀವಿ ಹೇಳ್ರಿ. ಏನಾಯ್ತಾಯ್ತಾಯ್ತು. ಯಾರು ಹೇಳೋರ್ ಕೇಳೋರಿಲ್ಲ ನಿಮ್ಗಳಿಗೆ. ಆಯ್ತು ಹೇಳ್ರಿ. ಏನ್